അസ്സലാമലൈക്കും. എൻ്റെ കൂടെ ഞാൻ ഉണ്ടാക്കുക പോയിട്ടുള്ള ഒരു ഹൈദരാബാദ് ചിക്കൻ ബിരിയാണി റെസിപ്പി ആയിട്ടിക്കറ് ഇതെങ്ങനെ ആക്കി നോക്കാം. ಅದೆಲ್ಲ ಮಲೆ ಮೇಲೆ ಇಂಡಿಡೀ ಮಲೆ ಮುಂಜಾನೆಲಿಂಟು ಮಲೆ ಮೇ ಮಕ್ಕ ಸ್ಕೂಲ್ಗೂ ರಜೆ ಇಲ್ಲ ಆಣಿಂದೆಲ್ಲ ಮಕ್ಕ ಸ್ಕೂಲು ಇಲ್ಲಾಂಟ ಅವತ್ತಲೇ ಇನ್ನಾರಲ್ಲ ಮಕ್ಕ ಸ್ಕೂಲ್ ಇಲ್ಲಾಂಟ ಅಂಬತ್ಗೆಲ್ಲ ಹಾಕಿಟ್ಟು ಒಟ್ಟಿಗೆ ತಿನ್ನೋಗವಡು ಮಕ್ಕಳು ಉಚ್ಚೆಗೆ ಬೆಚ್ಚ ಬೆಚ್ಚ ತಿನ್ನೋಗಿಟ್ರಲ್ಲ ಈಗ ತಿಂದು ಹಾಕಿ ನಾನು ಇಲ್ಲ ಎಪ್ಪ ಸಂಡೆಗೆ ಹಾಕಿ ಇನ್ನೆ അതെങ്ങനെ ആക്കി നോക്കണ്ട. ಅದಕ್ಕೆ ನಾನು 1 ಕಿಲೋ ഒരു 1.5 ಕಿಲೋ ಚಿಕನ್ എടുത്തರೆ 6 ಕಂಡೆ ನೀರ್ಲಿಡ್ತೊಂಡ್ರೆ 6 ನೀರ್ಲಿಡ್ತೊಂಡ್ರೆ ನಾನು 6 ನೀರ್ಲಿಟ್ಟು ಚಂದ ಫಸ್ಟ್ ಫ್ರೈ ಹಾಕ ಮುರ್ಚಿಟ್ಟು ಎಣ್ಣೆ ಎಲ್ಲ ಬೆಚ್ಚಿ ಕೊಡ್ತು ಅದು ಕಾಣಿ ಹಾಕಿ ಇಟ್ಟು ಕೊಡ್ತಿಟ್ಟು ಅದು ನೀರ್ಲೆಲ್ಲ ಫ್ರೈ ಆಯಿತು ಅದೆಲ್ಲ ಎಣ್ಣೆ ಎರ್ತು ಕೊಡ್ಕುರೆ ಅದ್ರಲ್ಲಿ പിന്നെ ಚಿಕನ್ ಎಲ್ಲ ಕಲಗಿಟ್ಟು ಚಂದ ಹಾಕಿಟ್ಟು ಬೆಚ್ಚಿ ಬಿಟ್ರೆ ಇನ್ನು ಇದರೆಲ್ಲ ಚಂದ ಒಟ್ಟು ಮಸಾಲೆ ಎಲ್ಲ ಇಟ್ಟು ಮಿಕ್ಸ್ ಹಾಕ. ಫಸ್ಟ್ ಕೂಡ ಚಿಕನ್ ಇಟ್ಟು ಕೊಡ್ತೆ 1.5 ಕಿಲೋ ಚಿಕನ್ എടുത്തോണ്ടെ ಅದಕ್ಕೆ 1 ಬೌಲ್ ತಯಾರು ಬೀತಿ ಕೊಡ್ತೆ 1 ಸ್ಪೂನ್ ಇಂಜಿ ಕಾಯಿ ಮೊಲವು ಬೆಳ್ಳುಳ್ಳಿ ಪೇಸ್ಟ್ ಒಟ್ಟಿಗೂ ಅದರೆಲ್ಲ ಇಟ್ಟು ಕೊಡ್ತೆ 1 ಸ್ಪೂನ್ മഞ്ഞൾ പൊടി ഇട്ടെ പിന്നെ 1 ಸ್ಪೂನ್ ಮೊಳಗೆ പൊടി ഇട്ടെ 1 ಸ್ಪೂನ್ ಕೊರಿಯಂಡರ್ ಪೌಡರ್ ಇಟ್ಟು ಕೊಡ್ತಾರೆ 1 ಸ್ಪೂನ್ ಗರಂ ಮಸಾಲ പിന്നെ ಬೇನಾಯ್ಕೆ ತಕ್ಕನ ಉಪ್ಪು നോക്കിയിട്ടിടണം. പിന്നെ ഇത് ഒരു സ്റ്റാർ ഒരു 2 ಪಲಾವ್ ಎಲೆ 4 ಎಲ್ತರಿ ഒരു 3 ಲವಂಗ ഒരു ಪೀಸ್ ಕೆತ್ತೆ ಅದರ ಇಟ್ಟು ಕೊಡ್ತೆ. പിന്നെ ಈ ಫ್ರೈ ಹಾಕಿ ಬೆಚ್ಚ ನೀರುಳ್ಳಿ ಚಂದ പൊടിച്ചിട്ട് ಅದಕ್ಕೆ ಇಟ್ಟು ಕೊಡ್ತೆ. ತೆಲ್ ಪುದೀನ ತೆಲ್ ಕೊತ್ತಂಬರಿ ಸೊಪ್ಪು ഒരു 4 ಕಾಯಿ ಮೊಲ ಮುರಿಸಿಟ್ಟು ಅದರ ಇಟ್ಟು ಕೊಡ್ತೆ. ಅದೆಲ್ಲ ಇಟ್ಟು ಕೊಡ್ತಿಟ್ಟು ಒಟ್ಟು ಮಿಕ್ಸ್ ಹಾಕಿಟ್ಟು ಇದನ್ನೊರು ಅரை ಗಂಟೆ ಬೆಚ್ಚಿ ಬಿಡ ರೆಸ್ಟ್ಗೆ. ಇದು ಕೂಡ ಬೆಚ್ಚಿ ಕೊಡ್ತಿಟ್ಟು ಅರಿನ ಫಸ್ಟಿಗೆ ನಂಚಿ ಬೆಚ್ಚಿನ್ನೆ. ಇದು ಹೈದರಾಬಾದ್ ಬಿರಿಯಾನಿ ರೈಸ್ ಇಟ್ಟಿಕ್ಕರು ಅದೇ ರೈಸ್ എടുത്ത് വന്നിടണങ്ങ അതിൽ നഞ്ചി വെച്ചിട്ടില്ല ನಾನು ഒരു 20 മിനിറ്റ് നഞ്ചി വെച്ചിട്ട് ನಾನು ഒരു തുല്യമായി ಅವರು ചെന്നിട്ടു ನಾನು ಅದು ಕೂಡ ತನ್ನಿ ಬೆಚ್ಚಿ ಕೊಡ್ತಾರೆ ಅರಿಯೆಲ್ಲ ಕಲಗಿಟ್ಟು ಅದ್ರಲ್ಲಿ പിന്നെ ಗ್ಯಾಸಲ್ಲಿ ತನ್ನಿ ಬೆಚ್ಚಿ ಕೊಡ್ತೆ ನಾನು ತೊಂದರಲ್ಲಿ ಬೆಚ್ಚಿ ಕೊಡ್ತೆ ನಾನು. ಅದಕ್ಕೆ ಅದೇ ಪಲಾವ್ ಎಲೆ ಎಲ್ತರಿ പിന്നെ ಲವಂಗ ഒരു ಪೀಸ್ ಕೆತ್ತೆ ಅದೆಲ್ಲ ಒಟ್ಟು ಇಟ್ಟು ಕೊಡ್ತಿಟ್ಟು ಬೆಚ್ಚೆ തന്നി തുളുമ്പ് അരിയെല്ലാം ഇട്ട് കൊടുത്തെ. പിന്നെ ഇത് ഒരേ തുല്യമായി ചെന്നങ്ങനെ 20 മിനിറ്റ് നഞ്ചി വെച്ചിരുന്നല്ലേ ನಾನು അതിൽ പിന്നെ ഇതിൽ കൊടുത്തെಲ್ಲ ನಾನಿവിടെ ತೆಲಸಾಕೆ ಬರ್ತೀವಿ ಒಂದು ಬೆಚ್ಚೆ ನಾನು ತೆಲಸಾಕೆ ಬಂತು ಅದ್ರ ಮೇಲೆ ಹೊಡ್ತೆಲ್ಲ ತನ್ನಿ എടുത്ത് ಬೇಯ್ಕಿರ ನಾನು ತನ್ನಿ ചോറിನ ಮೇಲೆ ಬೀತೋ ಬೇನೋಡು പിന്നെ ಕಲರಿಂದ ಯೂಸ್ ಹಾಕಿಲ್ಲ ನಾನು ಆಯ್ಕಾಯ್ತು ಇದ್ರೆ ತನ್ನಿ ಹೊಡ್ತೆಲ್ಲ ಬೀತಾ ಚೆಂದಿಟ್ಟು ನಾನು ചോರೆಲ್ಲ ಇದು എടുത്തുക ತೆಲಿ ಅರಿಯೋ ಬೆಚ್ಚಿಟ್ಟಿನ್ನೆ ಅದೆಲ್ಲ ತೆಲಿ ಅರಿഞ്ഞിತ್ತು ಅದರೆಲ್ಲ ನೀಕಿಟ್ಟು ಕೊಡ್ಕುರೆ ಅದೆಲ್ಲ ಇಟ್ಟು ಕೊಡ್ತಿಟ್ಟು ಇದರ ಮೇಲ್ಗೆ ಈತೆಲ್ಲ ಇರ್ತೆ ತನ್ನಿರೆ ಫಸ್ಟ್ ಬೀತಿ ಕೊಡ್ಕುರೆ ಇದರೆಲ್ಲತೆ ಬೀತಿ ಕೊಡ್ಕುರೆ ಮೇಲ್ಗೆ ಇನ್ನು ಇದರೆಲ್ಲತೆ ಬೀತಿ ಕೊಡ್ತಾ ಇತ್ತು. ಇನ್ನು ಅಂತೆಲ್ಲ ಫ್ರೈ ಹಾಕಿ ನೀರ್ಲಿದ್ರೆ ಮೇಲ್ಗೆ ತೆಲ್ಲ ಇಟ್ಟು ಕೊಡ್ಕ ತೆಲ್ ಕೊತ್ತಂಬರಿ ಸೊಪ್ಪು ತೆಲ್ ಪುದೀನ പിന്നെ ഒരു 4 ಕಾಯಿ ಮೊಲ ಅದರ ಮೇಲ್ಗೆ ಇಟ್ಟು ಕೊಡ್ಕುರೆ ಅದೆಲ್ಲ ಇಟ್ಟು ಕೊಡ್ತಿಟ್ಟು ಇನ್ನು ಅದರ ಮುಚ್ಚಿ ಬೇಯ್ಕರೆ ತೆಲ್ ದಮ್ಮ ಒಟ್ಟು ತೆಲ್ಲ മഞ്ഞൾ പൊടി ಬಿರ್ಕರೆ ತೆಲ್ ಕಲರ್ಗೆ ಇಟ್ಟು പിന്നെ ഈ കളർ നിങ്ങൾ ചുമ എത്ര യൂസ് ആക്കില്ല എന്നിട്ട് ദമ്മ വരുമ്പോൾ കൂടെ കച്ചമ്പറ ആവട്ടെ ഒരു 3 കേക്കറിങ് എടുത്തോണ്ട് ചന്ത തോലെല്ലാം എടുത്തിട്ട് ഇത് വെച്ചേ ಅದಕ್ಕೆ ഒരു ಟೊಮೆಟೊ ഒരു ನೀರುಳ್ಳಿ ഇതിൽ ಚಂದ ಸಣ್ಣ ಪೀಸ್ ಹಾಕಿಟ್ಟು എടുക്കರೆ ಇದು ಎಲವಲು ಹಾಕ್ರೆ ಮಾತ್ರ ಎಲವಲು ಬಂದ್ರೆ ಹಾಲು ಇದರೆಲ್ಲ ಪೀಸ್ ಹಾಕಿ ಒಟ್ಟಿಗೆ ಅದಕ್ಕೆ ಇಟ್ಟಿಟ್ಟು ಈ ಟೊಮೆಟೊ ಕಟ್ ಹಾಕಿಟ್ಟು അതിൽ പിന്നെ തയ്യാറ് ബീത്തി കൊടുക്കുന്നത് ನಾನು 2 ಕಾಯಿ ಮೊಲ ಇಟ್ಟರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು പിന്നെ ಇದಕ್ಕೆ ಈ ಬಿರಿಯಾನಿಗೆ ತಯಾರು ಕಚಂಬರಿ ಬೇನೆ ಕಚಂಬರಿ ಹೆಂಗೆ ಟೇಸ್ಟ್ ಆವಡು. പിന്നെ ಕೋಲಿಂಗ್ ಕಾಯ್ಚಿರೋಣ ಕೋಲಿ ಕಾಯ್ಚಿದ ಕಾಟಿಟ್ಲ പിന്നെ ತಯಾರು ನಂಗೆ ಅವತ್ತಲೇ ಹಾಕಿದ್ದು ಇದ್ರೆ ಚಂದಗೆ ಮಿಕ್ಸ್ ಹಾಕಿ ಟೀ ಕೊಡ್ತೆಲ್ಲ ಉಪ್ಪಿಟ್ಟು ಕೊಡ್ಕರೆ ಇನ್ನು ಟೇಸ್ಟ್ ಬೇನೆ ಆಯ್ತಕ್ಕ ಉಪ್ಪುದಲ್ಲಿ ಇಟ್ಟು ಕೊಡ್ಕರೆ ಅದು ದಮ್ಮ ಬರ್ಬೋದು ಅಂದರೆ ಕಚಂಬರಿ ರೆಡಿ ಆಯಿತು ನಾನು ಇದು ಕೂಡ ದಮ್ಮ ಬಂತು ഒരു 20 മിനിറ്റ് വെച്ചിട്ട് ನಾನು ದಮ್ಮಲು ചെന്ന് ചോറ് ചുമ്മ മുകുലെ വെച്ചോണ്ടേ ನಾನು അങ്ങനെ ചന്ത ഇപ്പോൾ ಬೆಂದು നല്ല ಸಾಫ್ಟ್ ಆಯಿರು ಇದ್ರೆ ಚಂದ ಒಟ್ಟು ಏನು ಒರೇ ಪಲ್ಲೆ ಮಿಕ್ಸ್ ಹಾಕಿರ ಇದ್ರನ್ನು ಎಲ್ಲ ಮಿಕ್ಸ್ ಹಾಕಿ ಕೊಡ್ಕ ಚಂದ ಇದ್ರ ಒರೇ ಪಲ್ಲೆ ಮಿಕ್ಸ್ ಅನ್ಕಂಡಂಗೆ ಮಸಾಲೆ ಇದೆಲ್ಲ ചോറെಲ್ಲ ಒಟ್ಟು ಮಿಕ್ಸ್ ಆಂಬತ್ತು ಉಣ್ಣಗುಮ್ ಟೇಸ್ಟ್ ಅವರು ಚೊಮ್ಮೆ ನಲ್ಲ ಆಯಿರು ಈಗ ಟ್ರೈ ಹಾಕಿ ನೋಕೋರು ಇದೆಲ್ಲ ಮಿಕ್ಸ್ ಹಾಕಿಟ್ಟು
ತೂರೆ ಪಲ್ತೆ ಮಿಕ್ಸ್ ಎಲ್ಲ ಇತ್ತಿದ ನಾನು ಇನ್ನು ನಂಗೆ ಚೋರನ್ನ ಬರ್ತಾಯಿ ಇಂಡತ್ತೆ ಹೈದರಾಬಾದ್ ಬಿರಿಯಾನಿ ರೆಸಿಪಿ ರೆಡಿ ಆಯಿತು. ചോറ് റെഡി ആയിತ್ತು ನನ್ನದು ಕಚಂಬರು ಆಯ್ತು. ಇನ್ನು ചോറ് ಉಣ್ಣೋಪುಂಡ ನಂಗೆ ಇನ್ನು ചോറ് ಇಟ್ಟಿಟ್ಟು ಅದರ ಮೇಲೆ ತುಲ ಕಚಂಬರು ಬೀತಿ ಬೆಚ್ಚ ಬೆಚ್ಚ ಚೋರಿ ಮಳೆ ಬರ್ಬೋದು ಉಣ್ಣೋಗೆ ಕೊಸಿ ಅವರು ಅಂತರ ಮಲೆದ ವೀಡಿಯೋ ನಿಂಗೆಲ್ಲ ಮುಂದೆಲ್ಲ ಸೇರ್ ಹಾಕ್ರೆ அந்த வீடியோ நீங்கள் ಇಷ್ಟ இருந்திருக்கிறேன் ಇಷ್ಟ ಲೈಕ್ ಹಾಕೋರು ಸಪೋರ್ಟ್ ಹಾಕೋರು ನಿನ್ನ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಹಾಕಿ ಕೊಡ್ಕೋರು ஒரு லைக் தர மறக்கண்ட இன்ஷா அல்லா இன்னொரு வீடியோவில் காண